ಯಾರಿಗೆ ವೋಟ್ ಮಾಡ್ತೀರಾ? ವಿನಯ್. ವರ್ತೂರ್ ಸಂತೋಷ್ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಏನಿಲ್ಲ, ಜಸ್ಟ್ ಕಾಮಿಡಿ ಪರ್ಸನ್ ಅನ್ಕೊತೀನಿ. ವರ್ತೂರ್ ಅವ್ರು ತುಂಬ ಸೈಲೆಂಟ್ ಅಂದ್ಕೊಂಡ್ರೆ ಅದು ನಿಜ ಅಲ್ಲ, ಆದರೆ ತುಂಬ ಕಾಮಿಡಿ ಮಾಡ್ತಾರೆ. ಸಂಗೀತ ಅವ್ರ ಬಗ್ಗೆ ಏನು ಹೇಳ್ತೀರಾ? ಸಂಗೀತ ಅವರಂಥ ಲೇಡಿ ನಾನು ಎಲ್ಲೂ ನೋಡೇ ಇಲ್ಲ, ಸೀರಿಯಸ್ಲಿ ನಿಜ ಹೇಳ್ಬೇಕಂದ್ರೆ. ಅದು ತುಂಬ ಸ್ಟ್ರೈಟ್ ಫಾರ್ವರ್ಡ್, ಲೈಕ್ ಅ ನೇಚರ್. ನಿನ್ನೆ ಎಪಿಸೋಡಲ್ಲಿ ಕಾರ್ತಿಕ್ ಅವರು ಪ್ರತಾಪನಿಗೆ ಮುದ್ದು ಮನಸ್ಸಿನ ಮುದ್ದು ಹುಡುಗ ಅಂದರು. ಸೊ ನಿಮ್ಮ ಅಭಿಪ್ರಾಯ ಏನು? ಅದು 100% ಸುಳ್ಳು, 100% ಸುಳ್ಳು ಅದು. ಪ್ರತಾಪ್ ಬಗ್ಗೆ ನೀವೇನು ಹೇಳ್ತೀರಾ? ಪ್ರತಾಪ್ ಅವ್ನು ಕಂಡ್ರೆ ನಂಗೆ ಆಗೋದಿಲ್ಲ, ಡೋಂಕಿ ಪ್ರತಾಪ್. ಅವ್ನ ಫ್ಯಾನ್ಸ್ ಯಾರ್ಯಾರು ನೋಡ್ತಿದ್ರೋ ಬೇಜಾರು ಮಾಡ್ಕೋಬೇಡಿ, ಬಟ್ ಆದರೆ ಅವ್ನು ಮಾತಾಡಿರೋದೆಲ್ಲ ನೋಡಿದ್ರೆ ಅನಿಸುತ್ತೆ ಅವ್ನು ತುಂಬ ಫೇಕ್ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಬಿಗ್ ಬಾಸ್ ನೋಡ್ತೀರಾ ನೀವು? ನೋಡ್ತಾ ಇದ್ದೀವಿ. ನಿನ್ನೆ ಎಪಿಸೋಡಲ್ಲಿ ಕಾರ್ತಿಕ್ ಮಹೇಶ್ ಅವರು ಪ್ರತಾಪನ್ಗೆ ನೀವು ಯಾವುದಿದೆ ಕಟ್ ಮಾಡಿ. ನಿನ್ನೆ ಎಪಿಸೋಡಲ್ಲಿ ಕಾರ್ತಿಕ್ ಮಹೇಶ್ ಅವರು ಪ್ರತಾಪನಿಗೆ ಮುದ್ದು ಮನಸ್ಸಿನ ಮುದ್ದು ಹುಡುಗ ಅಂತ ಕೇಳಿದರು. ಸೊ ನಿಮ್ಮ ಅನಿಸಿಕೆ ಏನಿದ್ರಲ್ಲಿ? ಹೌದು, ಕರೆಕ್ಟಾಗಿ ಅವ್ರು ಹೇಳಿದ್ದಾರೆ. ಅವರು ಆ ಥರ ಮುದ್ದು ಆಟ ಆಡ್ಕೊಂಡು ಬಂದಿರೋದ್ರಿಂದ ಲಾಸ್ಟಲ್ಲಿ ಈಗ ಹೇಳಿದ್ದಾರೆ. ಅದು ಅವರು ಮುಂಚೆನೇ ಹೇಳಬೇಕಾಯಿತು. ವಿನಯ್ ತಾನೆ ಕಾರ್ತಿಕ್ ಅವ್ರಿಗೆ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಗಿದೆ. ಇದು ವರ್ತೂರು ಏನು ಅಂತ ಗೊತ್ತಾಗಿದೆ. ಮತ್ತು ನಿಮ್ಮ ಅದರಲ್ಲಿ ವರ್ತೂರ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವರ್ತೂರು ಒಬ್ಬ ಹಳ್ಳಿಕಾರ ರೈತ, ಅದರಿಂದ ಅವರು ಹೋಗಿ ಆಟ ಆಡ್ತಾ ಇರೋದು ರೈತರ ಬಗ್ಗೆ ಒಂದು ಕಾಳಜಿ, ಒಂದು ಅವರು ಹೆಂಗೆ ರೈತರ ಪರವಾಗಿ ಆಟ ಆಡೋಕ್ಕೆ ಬಂದಿದ್ದಾರೆ ಅವರೆಲ್ಲ ಹೇಳಿದ್ದಾರೆ. ರೈತರಿಗೆ ನಾನು ಏನಾರ ಗೆದ್ದರೆ ರೈತರಿಗೆ ಒಂದು ಎಲ್ಪ್ ಆಗಂಗೆ ಮಾಡ್ತೀನಿ ಅಂತ. ಅವರು ಅದೇ ಥರನೇ ನಡ್ಕೊತಾರೆ ಅಂತ ಗೊತ್ತಾಯಿತು. ಅವ್ರು ಎಲ್ಲೂ ಆ ಥರ ಅಗ್ರೆಸಿವ್ ಆಗಲಿ ಇನ್ನೊಬ್ಬರಿಗೆ ಹರ್ಟ್ ಮಾಡೋಂಗೆ ಮಾತಾಡೇ ಇಲ್ಲ. ಅವರು ಎಲ್ಲಿ ಆಡಬೇಕು ಅಂತ ಯಾವ ಟೈಮಲ್ಲಿ ಆಡಬೇಕು ಅಂತ ಸ್ಟಾರ್ಟ್ ಮಾಡಿದ್ರು, ಅಲ್ಲಿಂದ ಚೆನ್ನಾಗಿ ಆಡ್ಕೊಂಬಂದಿದ್ದಾರೆ. ಈಗ 2 ವಾರದಿಂದ ಅಂತೂ ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ. ಅವರೇ ವಿನ್ ಆಗೋದು. ಅವರು ಆಟಕ್ಕೆ ನಮ್ಮ ಬೆಂಬಲ. ಥ್ಯಾಂಕ್ ಯು.